ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುನ್ಸ್ವಾಮಿ ಜೋರೇಗೌಡ ಹೇಳಪ್ಪ. ಮುನ್ಸ್ವಾಮಿ ಏನು ಮಾಡ್ತಾ ಇದೆಯಪ್ಪ? ಚೆನ್ನಾಗಿದೆಯೋ? ಏನಿಲ್ಲಪ್ಪ, ಪಾರ್ಟಿ ಮೀಟಿಂಗ್ ಇತ್ತು, ಅದಕ್ಕೆ ರೆಡಿ ಆಗ್ತಾ ಇದ್ದೆ. ಹೌದನೆಯ? ಆಮೇಲೆ ನನ್ನ ಮಗನ ಕೈಲಿ ಕೊಟ್ಟು ಕಳಿಸಿದ್ನಲ್ಲ ಆ ಪ್ರಣಾಳಿಕೆ, ಅದು ನೋಡ್ದಾ? ಅದರಲ್ಲೇನಾದರೂ ಬದಲಾವಣೆ ಇದೆ ನೋಡಿ ಹೇಳಪ್ಪ. ಹೇ ನೋಡಿದೆ ಕಣಯ್ಯ, ನಮ್ಮ ಪಾರ್ಟಿ ಪ್ರಣಾಳಿಕೆಗೂ ನಿಮ್ಮ ಪಾರ್ಟಿ ಪ್ರಣಾಳಿಕೆಗೂ ಬೇಜಾನ್ ವ್ಯತ್ಯಾಸ ಇದೆ. ಹಾಗಾದ್ರೆ ಅದನ್ನೇ ಫೈನಲ್ ಮಾಡ್ಬಿಡೋದು? ಆರಾಮಾಗಿ ಮಾಡ್ಬೋದು. ಅಂದಂಗೆ ಯಾರಯ್ಯ ಪ್ರಣಾಳಿಕೆ ರೆಡಿ ಮಾಡಿದ್ದು? ಅಷ್ಟೊಂತಲೇ ಇನ್ನು ಯಾರಿಗಿದ್ದದು? ನನ್ನ ಮಗ ಸಿದ್ದೇಗೌಡನೇ ಮಾಡಿರೋದು. ಪರವಾಗಿಲ್ಲ ಕಣಯ್ಯ, ನನ್ನ ಮಗಳಿಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಇದೆಲ್ಲ ನನಗೆ ಕೊನೆ ಅಂದ್ಕೊಂಡಿದ್ದೆ. ಆದರೆ ನಾನು ಅಳಿಯ ಇದ್ದಾನಲ್ಲಯ್ಯ, ಸಾಕ್ಬಿಡು. ಸಿದ್ದು ನಮ್ಮಿಬ್ಬರಿಗಿಂತ ಚಾಣಕ್ಯ ಕಣಯ್ಯ, ಎಲ್ಲನೂ ನಿಭಾಯಿಸ್ಕೊಂಡೋಗೋ ಗತ್ತು ಅವನಲ್ಲಿ ಇದೆ ಕಣಯ್ಯ. ಹೂ ಕಣಯ್ಯ ಮುನ್ಸ್ವಾಮಿ, ನಮ್ಮೆಲ್ಲ ಆದಮೇಲೆ ನೀನು ಅಳಿಯಾನೇ ಅಲ್ವೇ ಆ ಜಾಗಕ್ಕೆ ಬರೋದು? ಕರೆಕ್ಟಾಗಿ ಹೇಳು. ಸರಿ ಸರಿ, ನಂಗೆ ಹೊಸ ಕೆಲಸ ಅದೇ, ನಾನು ಮತ್ತೆ ಫೋನ್ ಮಾಡ್ತೀನಿ ನಿಂಗೆ. ನೀವು ಹೇಳೋದು ಸರಿಯಾಗದೆ ಅಪ್ಪಯ್ಯ, ಆ ಜಾಗಕ್ಕೆ ನಮ್ಮ ಸಿದ್ದುನೇ ಸರಿ. ಹೂಕಳ ಮರ್ಗಡ, ಸಿದ್ದೇಗೌಡನೇ ಸರಿ. ಇವನೊಬ್ಬ ಯಾವಾಗಲೂ ಅಪ್ಪನ ಮಾತಿಗೆ ಹೂ ಅನ್ನೋ ಕೋಲೆ ಬಸವ. ಹಿಂಗೆ ಬಿಟ್ರೆ ಇವ್ರ ಜೊತೆಗೆ ನನ್ನನ್ನು ಹುಲ್ಮೇಯೋಕೆ ಹಾಕೋತಾರೆ. ಈಗ ನಾನು ಏನು ಮಾಡಿದಿನೋ ಆ ಎಲ್ಲ ಪ್ಲ್ಯಾನ್ ಕರೆಕ್ಟಾಗಿದೆ. ಸಿದ್ದುನ ಅವ್ರ ಅಪ್ಪನಿಂದ ದೂರ ಮಾಡಿದ್ರೆ ಅವ್ರ ಜಾಗಕ್ಕೆ ನನ್ನ ಗಂಡನೇ ಬರ್ತಾನೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.